ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ನಾನು ನಿಮ್ಮೆಲ್ಲರ ಜೀವನ್ ಸರ್ ಮಾತಾಡೋದು. ಏನಪ್ಪ ಇವತ್ತಿನ ತರಗತಿ ಅಂತ ನಾವು ನೋಡೋದಾದರೆ SSC GD ಇವತ್ತಿನ ಒಂದು ಮೊದಲ ಶಿಫ್ಟ್ನ GK ಏನು ಕ್ವಶನ್ಸ್ ಇದ್ದಾವೆ ಅದನ್ನು ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಇಲ್ಲಿ ಯಾವ ಕ್ವಶನ್ಸ್ ಡೈರೆಕ್ಟಾಗಿ ಬರ್ತವೆ ಅವೆಲ್ಲವನ್ನು ಕೂಡ ನಾವೇನು ಮಾಡೋಣ ಅಂತಂದರೆ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರ್ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ಲ ತರಗತಿಗೆ ಒಂದು ಲೈಕ್ನ ಮಾಡಿ, ಓಕೆನಾ. ಈಗ ಮೊದಲನೇ ಪ್ರಶ್ನೆ ಈಗ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ನೋಡೋದಾದರೆ ಇಲ್ಲಿ ದ ಗಾರೋ, ಖಾಸಿ ಮತ್ತು ಜಂತಿಯಾ ಹಿಲ್ಸ್ ಇದ್ದಾವೆ ಆರ್ ಪಾರ್ಟ್ ಆಫ್ ವಿಚ್ ಇಂಡಿಯನ್ ಸ್ಟೇಟ್ ಅಂತ. ಗಾರೋ, ಖಾಸಿ, ಜಂತಿಯಾ ಎಂತಕ್ಕಂಥ ಬೆಟ್ಟಗಳು ಇದು ಯಾವ ಭಾರತೀಯ ರಾಜ್ಯದ ಭಾಗವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅಸ್ಸಾಂ, ಮೇಘಾಲಯ, ಮಿಜೋರಾಂ, ಮಣಿಪುರ ಅಂತ ಕೊಟ್ಟಿದ್ದಾರೆ. ಯಾವುದಿದು ಗಾರೋ, ಖಾಸಿ ಮತ್ತು ಜಂತಿಯಾ ಎಲ್ಲಿ ಕಂಡು ಬರ್ತವೆ ಅಂತ ನೋಡೋದಾದರೆ ಇದು ಮೇಘಾಲಯದ ಒಂದು ಬೆಟ್ಟಗಳಾಗಿರ್ತವೆ. ಗಾರೋ, ಖಾಸಿ, ಜಂತಿಯಾ ಎಂತಕ್ಕಂಥದ್ದು ಮೇಘಾಲಯದ ಬೆಟ್ಟಗಳಾಗಿರ್ತವೆ. ಆ ಆಪ್ಷನ್ ಯಾವುದು ಅಂತ ಕೇಳಿದ್ರೆ ಆ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ, ಓಕೆನಾ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ಅಂಡರ್ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಪ್ರೆಸಿಡೆಂಟ್ ಸೀಕ್ ಅಡ್ವೈಸ್ ಫ್ರಮ್ ದ ಸುಪ್ರೀಂ ಕೋರ್ಟ್ ಅಂತ. ನೋಡಿ, ಕನ್ನಡದಲ್ಲಿ ಓದ್ಕೊಳ್ಳಿ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನಿಂದ ಸಲಹೆಗಳನ್ನು ಪಡೆಯಬಹುದು ಅಂತ ಕೇಳಿದರೆ ಆರ್ಟಿಕಲ್ 123, 143, 148, 131 ಅಂತ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟಿನಿಂದ ಸಲಹೆ ಪಡೆಯತಕ್ಕಂಥ ಒಂದು ಆರ್ಟಿಕಲ್ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಯಾವುದಪ್ಪ ಅಂತ ಅಂದರೆ ಆರ್ಟಿಕಲ್ ಯಾವುದು ಬಿ 143ನೇ ಆರ್ಟಿಕಲ್ನಿಂದ. ಅದೇ ಇಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ 123ನೇ ಆರ್ಟಿಕಲು. ಈ ಒಂದು 123 ಆರ್ಟಿಕಲ್ ಏನಿದೆ ಇದು ಸುಪ್ರೀಂ ಕೋರ್ಟ್ನ ಬಗ್ಗೆ ಹೇಳುತ್ತೆ, ಓಕೆನಾ. ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತೆ, ಅದನ್ನು ಕೂಡ ನೀವು ನೆನಪಿಡಬೇಕು, ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಅಂತ. ವಿಟಮಿನ್ ಸಿನ ರಾಸಾಯನಿಕ ಹೆಸರು ಏನು ಅಂತ ಕೇಳಿದರೆ ರೆಟಿನಾಲ್, ಆಸ್ಕಾರ್ಬಿಕ್ ಆ್ಯಸಿಡ್, ಥಯಾಮಿನ್ ಮತ್ತು ರೈಬೋಫ್ಲೇವಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ, ಓಕೆನಾ. ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಇದು ಏನಪ್ಪ ಅಂತ ಅಂದರೆ ಒಂದು ವಿಟಮಿನ್ ಸಿನ ಒಂದು ರಾಸಾಯನಿಕ ಹೆಸರಾಗಿದೆ. ಅದೇ ಥಯಾಮಿನ್ ಎಂಬತಕ್ಕಂಥದ್ದು ಯಾವುದಪ್ಪ ಅಂತ ಕೇಳ್ತಾರೆ. ಥಯಾಮಿನ್ ಎಂಬತಕ್ಕಂಥದ್ದು ವಿಟಮಿನ್ ಎ. ಅದೇ ರೈಬೋಫ್ಲೇವಿನ್ ಎಂಬತಕ್ಕಂಥದ್ದು ವಿಟಮಿನ್ ಬಿ. ಇವು ಕೂಡ ಕೇಳ್ತಾರೆ. ಹಾಗಾದರೆ ರೆಟಿನಾಲ್ ಯಾವುದು ಕಮೆಂಟ್ ಮಾಡಿ, ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ. ಯಾಕೆ ಅಂತ ಅಂದರೆ ನೀವು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳನ್ನು ತಿಳ್ಕೊಂಡ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಈಸಿಯಾಗಿ ನೀವೇನು ಮಾಡ್ಬೋದು ಆನ್ಸರನ್ನು ಮಾಡ್ಕೊಳ್ತಾ ಹೋಗ್ಬೋದು. ಇವತ್ತೇ ಎಕ್ಸಾಮ್ ಮುಗಿಯಲ್ಲ, ಇನ್ನೂ ಕೂಡ SSC GD ಪರೀಕ್ಷೆಗಳು ಆದಮೇಲೆ RRB ಗ್ರೂಪ್ ಡಿ ಪರೀಕ್ಷೆಗಳು ಬರ್ತವೆ. ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಮೊದಲು ತೊಗೋಬೇಕು, ತಗೊಂಡ ನಂತರ ನೀವು ಏನು ಬೇಕಾದರೂ ಮಾಡ್ಬೋದು ಅಂತ, ಓಕೆನಾ. ಈಗ ನೆಕ್ಸ್ಟು ಹೂ ವಾಸ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಮೆಡಲ್ ಇನ್ ಒಲಿಂಪಿಕ್ಸ್ ಅಂತ. ಮೊದಲ ಮಹಿಳೆ ಯಾರು, ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಮಹಿಳೆ, ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ನಾನು ಇತ್ತೀಚೆಗೆ ಮೊದಲ ಗೋಲ್ಡ್ ಮೆಡಲ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ವಿ, ಅಭಿನವ್ ಬಿಂದ್ರಾ ಅವರಿಗೆ ಕೊಡ್ತಾರೆ. 2010ರಲ್ಲಿ ಕೊಡ್ತಾರೆ ಅವರಿಗೆ. ಅದೇ ವುಮೆನ್ ಅಂತ ಕೊಟ್ಟವ್ರೆ. ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಅಂತ ಕೇಳಿದ್ರೆ PT ಉಷಾ, ಕರಣಂ ಮಲ್ಲೇಶ್ವರಿ, ಸೈನಾ ನೆಹ್ವಾಲ್, ಮೇರಿ ಕೋಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರಣಂ ಮಲ್ಲೇಶ್ವರಿ ಅವರು ಏನಿದ್ದಾರೆ ಇವರು ಯಾರಪ್ಪ ಅಂತಾರೆ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆಯವರು. ಆಪ್ಷನ್ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ದ ಮೋಪ್ಲಾ ರೆಬೆಲಿಯನ್ ಅಂತ ಕೊಟ್ಟಿದ್ದಾರೆ. ಇದು 1921ರಲ್ಲಿ ನಡೆಯುತ್ತೆ. ಈ ಒಂದು ಮೋಪ್ಲಾ ರೆಬೆಲಿಯನ್ ಏನಿದೆ 1921ರಲ್ಲಿ ಏನು ನಡೆಯುತ್ತೆ, ಇದು ಟುಕ್ ಪ್ಲೇಸ್ ಇನ್ ವಿಚ್ ಸ್ಟೇಟ್ ಅಂತ. ಯಾವ ಒಂದು ರಾಜ್ಯದಲ್ಲಿ ನಡೆಯಿತು ಅಂತ. ಮೋಪ್ಲಾ ದಂಗೆ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ. ಪಶ್ಚಿಮ ಬಂಗಾಳ, ಬಿಹಾರ, ಕೇರಳ ಮತ್ತು ಗುಜರಾತ್ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಪ್ಪ ನಡೆಯುತ್ತೆ ಅಂತ ಕೇಳ್ತಾರೆ. ಎಲ್ಲಿ ಅಂತಾರೆ ಕೇರಳದಲ್ಲಿ ನಡೆಯುತ್ತೆ. ಕೇರಳದಲ್ಲಿ ಈ ಒಂದು ರೆಬೆಲಿಯನ್ ನಡೀತದೆ, ಮೋಪ್ಲಾ ರೆಬೆಲಿಯನ್ ಅಂತ. ತುಂಬ ಇಂಪಾರ್ಟೆಂಟ್ ರೆಬೆಲಿಯನ್ ಇದು, ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಪೆನ್ಸಿಲ್ ಅಂತ. ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಬಳಸಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ. ಇದ್ದಿಲು, ಗ್ರಾಫೈಟ್, ರಂಜಕ ಮತ್ತು ಸಿಲಿಕಾನ್ ಅಂತ ಕೊಟ್ಟಿದ್ದಾರೆ. ಯಾವುದು ಬಳಸ್ತಾರೆ ಈ ಒಂದು ಪೆನ್ಸಿಲ್ನ ತಯಾರಿಕೆಯಲ್ಲಿ ಅಂತ ನೋಡೋದಾದರೆ ಇಲ್ಲಿ ಗ್ರಾಫೈಟನ್ನು ಬಳಸ್ತಾರೆ, ಓಕೆನಾ. ಗ್ರಾಫೈಟ್ ಎಂಬತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಇದು ಚಾರ್ಕೋಲ್ ಅಂತಂದರೆ ಇದರಿಂದ ನಾವೇನು ಪೆನ್ಸಿಲ್ ಮಾಡಲ್ಲ, ಬಟ್ ಗ್ರಾಫೈಟಿಂದ ಪೆನ್ಸಿಲನ್ನು ಮಾಡ್ತೇವೆ. ಹಾಗಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿರ್ತದೆ.
ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ವಿಚ್ ಇಯರ್ ವಾಸ್ ದ ಫಸ್ಟ್ ಸೆಷನ್ ಅಂತ ಲೋಕಸಭಾ ಹೆಲ್ಡ್ ಅಂತ, ಯಾವ ವರ್ಷದಲ್ಲಿ ಲೋಕಸಭೆಯ ಮೊದಲ ಅಧಿವೇಶನ ಆಯಿತು ಅಂತ. 1950, 51, 52, 53 ಅಂತ ಕೊಟ್ಟಿದ್ದಾರೆ. ಯಾವ ವರ್ಷದಲ್ಲಿ ಮೊದಲ ಅಧಿವೇಶನ ಆಯಿತು? ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಯಾವಾಗಪ್ಪ ಆಯಿತು ಅಂತ ಅಂದರೆ 1952ರಲ್ಲಿ. ಇದು ಗೊತ್ತಿತ್ತಾ ನಿಮಗೆ ಮೊದಲ ಅಧಿವೇಶನ ಯಾವಾಗಾಗಿತ್ತು ಅಂತ? 1952ರಲ್ಲಿ ಆಗಿದ್ದು. ಅಲ್ಲಿವರೆಗೂ ಅಧಿವೇಶನಗಳೇ ಆಗಿರಲಿಲ್ಲ ಲೋಕಸಭೆಯಲ್ಲಿ. ಯಾಕೆಂದರೆ ಲೋಕಸಭೆ ಫಾರ್ಮೇಷನೇ ಆಗಿರಲಿಲ್ಲ ಅಲ್ಲಿ ತನಕ. ಅದಕ್ಕಾಗಿ ವೆರಿ ಇಂಪಾರ್ಟೆಂಟು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ವಿಚ್ ರಿವರ್ ಈಸ್ ನೌನ್ ಆಸ್ ದ ಸಾರೋ ಆಫ್ ಬಿಹಾರ್ ಅಂತ ಕೊಟ್ಟಿದ್ದಾರೆ. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ಅಂತೇಳಿ ಪ್ರಶ್ನೆ. ದಾಮೋದರ್ ನದಿ, ಕೋಸಿ ನದಿ, ಗಂಡಕ್ ನದಿ ಮತ್ತು ಸೋನ್ ನದಿ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ ನದಿಯನ್ನು ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾವುದಪ್ಪ ಇಲ್ಲಿ ಬಿಹಾರದ ಕಣ್ಣೀರಿನ ನದಿ ಅಂತ ಅಂದರೆ ಕೋಸಿ ನದಿ. ಕೋಸಿ ನದಿ ಇದು ಬಿಹಾರದ ಕಣ್ಣೀರಿನ ನದಿ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಅದೇ ರೀತಿ ಮುಂದಿನ ಪ್ರಶ್ನೆ. ಪುಲಿ ಕಲಿ ಅಂತಕ್ಕಂಥದ್ದು, ಇದೊಂದು ಹುಲಿ ನೃತ್ಯ ಅಂತ ಕರೀತಾರೆ. ಪುಲಿ ಕಲಿ ಅಂತಕ್ಕಂಥದ್ದು ಇದು ಯಾವ ರಾಜ್ಯದ ಜನಪ್ರಿಯ ಜಾನಪದ ಕಲೆಯಾಗಿದೆ ಅಂತ. ಪುಲಿ ಕಲಿ ಇಸ್ ದ ರಿಕ್ರಿಯೇಷನಲ್ ಫ್ಲೋಕ್ ಆರ್ಟ್ ಫ್ರಮ್ ವಿಚ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಪುಲಿ ಕಲಿ ನೃತ್ಯ ಏನಿದೆ ಇದು ಕೇರಳದಲ್ಲಿ ಕಂಡುಬರುತ್ತೆ. ತುಂಬ ಇಂಪಾರ್ಟೆಂಟ್ ನೃತ್ಯ ಇದು. ಕೇಳ್ತಾರೆ, ಮುಂದೆ ಬರತಕ್ಕಂಥ ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಇಂಥ ಪ್ರಶ್ನೆಗಳೇ ಬರೋದು, ಬೇರೆ ಯಾವ ಕೂಡ ಬರಲ್ಲ. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗ್ತಾಯಿದ್ರೆ ಎಲ್ಲರೂ ಕೂಡ ಅರ್ಥ ಆಯಿತು ಅಂತ ಹೇಳ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ. ದ ಬ್ಯಾಟಲ್ ಆಫ್ ಬಕ್ಸಾರ್ ಅಂತ ಕೊಟ್ಟಿದ್ದಾರೆ. ಬಕ್ಸಾರ್ ಕದನ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ. ನೋಡಿ 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತೆ. ಅದೇ ರೀತಿ 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ಅದೇ ರೀತಿ 1761ರಲ್ಲಿ ಯಾವ್ದು ನಡೆಯುತ್ತೆ? 3ನೇ ಪಾಣಿಪತ್ ಕದನ, ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ನಡೀತಕ್ಕಂಥದ್ದು. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಪ್ಲಾನೆಟ್ ಈಸ್ ನೌನ್ ಆಸ್ ದ ರೆಡ್ ಪ್ಲಾನೆಟ್ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಪ್ರಶ್ನೆ. ಮಂಗಳ ಗ್ರಹವನ್ನು ರೆಡ್ ಪ್ಲಾನೆಟ್ ಅಂತ ಕರೀತಾರೆ. ಅದೇ ಮಿಂಚುವ ಗ್ರಹ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಬಹುದು. ಶುಕ್ರ ಗ್ರಹವನ್ನು ಮಿಂಚುವ ಗ್ರಹ ಅಂತ ಕರೀತಾರೆ. ಮಂಗಳ ಗ್ರಹವನ್ನು ಇಲ್ಲಿ ರೆಡ್ ಪ್ಲಾನೆಟ್ ಅಥವಾ ಕೆಂಪು ಗ್ರಹ ಅಂತ ಇಲ್ಲಿ ಕರೀತಾರೆ. ಎರಡೂ ಕೂಡ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ. ಹೂ ಫೌಂಡೆಡ್ ದ ಆರ್ಯ ಸಮಾಜ ಅಂತ. ನೋಡಿ, ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ, ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಇಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ. ಯಾರಪ್ಪ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು ಅಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು. ಥಿಯೋಸಾಫಿಕಲ್ ಸೊಸೈಟಿಯನ್ನು ಯಾರು ಮಾಡ್ತಾರೆ ನೋಡಿ, ಕಮೆಂಟ್ ಮಾಡಿ ನೋಡೋಣ. ಥಿಯೋಸಾಫಿಕಲ್ ಸೊಸೈಟಿಯನ್ನು. ಅದೇ ರಾಜಾರಾಮ್ ಮೋಹನ್ ರಾಯ್ ಅವರು ಯಾವುದನ್ನು ಮಾಡ್ತಾರೆ? ಬ್ರಹ್ಮ ಸಮಾಜವನ್ನು ಮಾಡ್ತಾರೆ. ಇವರು ಬ್ರಹ್ಮ ಸಮಾಜ. ಹಾಗಾಯ್ತಾ? ಇದನ್ನು ಕೂಡ ಕೇಳಬಹುದು. ಮತ್ತು ದಯಾನಂದ ಸರಸ್ವತಿಯವರು ನಾನು ಈಗಾಗಲೇ ಹೇಳಿದೆ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಆಪ್ಷನ್ ಇಲ್ಲಿ ಸಿ ಸರಿದ ಉತ್ತರ ಆಗಿರ್ತದೆ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಬಿಕಮ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಭಾರತದ ಪ್ರಧಾನಮಂತ್ರಿ ಆಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ 18 ವರ್ಷ, 21 ವರ್ಷ, 25 ವರ್ಷ ಮತ್ತು 35 ವರ್ಷ ಅಂತ ಕೊಟ್ಟಿದ್ದಾರೆ 4 ಆಪ್ಷನ್ಸ್ಗಳನ್ನು. ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಲೋಕಸಭೆಗಾಗಿದ್ದರೆ ಇಲ್ಲಿ 25 ವರ್ಷ ಆಗಿರಬೇಕು. ಅದೇ ರಾಜ್ಯಸಭೆಯಿಂದ ಬಂದಿದ್ದರೆ 35 ವರ್ಷ ಆಗಿರಬೇಕು. ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟು. ಓಕೆನಾ? ಪ್ರೈಮ್ ಮಿನಿಸ್ಟರ್ ಏನಾದರೂ ಪ್ರೈಮ್ ಮಿನಿಸ್ಟರ್ ರಾಜ್ಯಸಭೆಯಿಂದ ನಾವು ಆಗ್ತಾರೆ? ಹೌದು, ಆಗ್ತಾರೆ. ಪ್ರೈಮ್ ಮಿನಿಸ್ಟರ್ ಅವರು ರಾಜ್ಯಸಭೆಯಿಂದನೂ ಕೂಡ ಆಗ್ತಾರೆ. ಇಂದಿರಾ ಗಾಂಧಿಯವರು ಏನಿದ್ದಾರೆ, ಇಂದಿರಾ ಗಾಂಧಿಯವರು ಇವರು ರಾಜ್ಯಸಭೆಯಿಂದ ಬಂದವರು ಪ್ರೈಮ್ ಮಿನಿಸ್ಟರ್. ಓಕೆನಾ? ಈ ರೀತಿಯಾಗೂ ಕೂಡ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ. ದ ಬಂಡೀಪುರ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಅಂತ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಏನಿದೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತೇಳಿ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಎಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಕರ್ನಾಟಕದಲ್ಲಿ ಕಂಡುಬರುತ್ತೆ. ಅದೇ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಮೈಸೂರಿನಲ್ಲಿ ಕಂಡುಬರುತ್ತೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಓಕೆನಾ? ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ. ವಿಚ್ ಗ್ಯಾಸ್ ಈಸ್ ದ ಮೋಸ್ಟ್. ಮೈಸೂರು ಅಂದರೆ ಮೈಸೂರು ಬೆಂಗಳೂರು ರೀಜನಲ್ಲಿ ಕಂಡುಬರ್ತಕ್ಕಂಥದ್ದು ಬಂಡೀಪುರ. ಓಕೆನಾ? ಮತ್ತು ಬೆಂಗಳೂರು ಅಂತ ನೀವು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬೆಂಗಳೂರಲ್ಲಿ ಬನ್ನೇರುಘಟ್ಟ ಮತ್ತು ಬಂಡೀಪುರ ಎರಡೂ ಕೂಡ ಅಲ್ಲೇ ಇದ್ದಾವೆ. ಬಟ್ ಮೈಸೂರು ಬೆಂಗಳೂರು ರೀಜನಲ್ಲಿ ಕಂಡುಬರುತ್ತೆ. ಓಕೆನಾ? ಆದರೆ ಆಪ್ಷನ್ಸಲ್ಲಿ ಮೈಸೂರು ಮತ್ತು ಬೆಂಗಳೂರು ಎರಡೂ ಕೊಟ್ಟಿರೋದಿಲ್ಲ. ಯಾವುದಾದ್ರೂ ಒಂದು ಕೊಡ್ತಾರೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಎಲ್ಲರೂ ಕೂಡ ಕಮೆಂಟ್ ಮಾಡಿಬಿಡ್ತೀರಾ ಇಲ್ಲ ಅಂತ ಅಂದರೆ ಬಂಡೀಪುರ ಎಲ್ಲೈತೆ ನೀವೆಲ್ಲಿ ಹೇಳ್ತಿದ್ದೀರಾ ಅಂತ. ನೋಡಿ ನೆಕ್ಸ್ಟ್ ಕ್ವಶನು. ವಿಚ್ ಗ್ಯಾಸ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಇನ್ ದ ಅರ್ತ್ಸ್ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ದಾರೆ. ಆಮ್ಲಜನಕ, CO2, ಸಾರಜನಕ ಮತ್ತು ಆರ್ಗಾನ್ ಅಂತ ಇದೆ.
ಯಾವುದು ಅತ್ಯಂತ ವಾತಾವರಣದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರತಕ್ಕಂಥ ಅನಿಲ ಯಾವುದಪ್ಪ ಅಂತಂದರೆ ನೈಟ್ರೋಜನ್. ಎಷ್ಟಿದೆ? 78% ಇದೆ. ಓಕೆನಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಪ್ರಶ್ನೆ, ತುಂಬ ಸಲ ಪ್ರಶ್ನೆ ಕೂಡ ಕೇಳಿದ್ದಾರೆ. ಯಾವುದಪ್ಪ ಅಂತ ಅಂದರೆ ಇಂಡಿಪೆಂಡೆಂಟ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಯಾರಪ್ಪ ಅಂತ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ. ಮೌಂಟ್ ಬ್ಯಾಟನ್. ಎಲ್ಲರೂ ಸಿ ರಾಜಗೋಪಾಲಾಚಾರಿ ಆಗ್ತವ್ರೆ. ಸಿ ರಾಜಗೋಪಾಲಾಚಾರಿ ಅಲ್ಲ. ಯಾಕಪ್ಪ ಅಂತ ಅಂದರೆ ಇಂಡಿಪೆಂಡೆಂಟ್ ಇಂಡಿಯಾ ಅಂತ ಅಂದರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಲಾರ್ಡ್ ಮೌಂಟ್ ಬ್ಯಾಟನ್. ಇವರು ಆದ ನಂತರ ಗವರ್ನರ್ ಜನರಲ್ ಎಂಬತಕ್ಕಂಥ ಒಂದು ಹುದ್ದೆಯನ್ನು ಕ್ಯಾನ್ಸಲ್ ಮಾಡ್ತಾರೆ. ವೈಸರಾಯ್ ಹುದ್ದೆಯನ್ನು ತೆಗೆದುಕೊಂಡು ಬರ್ತಾರೆ. ವೈಸರಾಯನ್ನು ತರ್ತಾರೆ. ಭಾರತದ ಇಂಡಿಪೆಂಡೆಂಟ್ ಇಂಡಿಯಾದ ಮೊದಲ ಒಬ್ಬ ವೈಸರಾಯ್ ಯಾರಂತ ಕೇಳ್ಬೋದು. ಆವಾಗ ರಾಜಗೋಪಾಲಾಚಾರಿ ಆಗಿರ್ತಾರೆ. ಅದೇ ರೀತಿ ನೋಡಿ, ವಿಚ್ ಆರ್ಗನ್ ಹ್ಯೂಮನ್ ಬಾಡಿ ಪ್ರೊಡ್ಯೂಸಸ್ ದ ಇನ್ಸುಲಿನ್ ಅಂತ. ಇನ್ಸುಲಿನನ್ನು ಇಲ್ಲಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ ಪ್ರಶ್ನೆ. ಯಾರಪ್ಪ ಮಾಡ್ತಾರೆ ಅಂತ ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್. ನೋಡಿ, ಮೇದೋಜೀರಕ ಗ್ರಂಥಿ. ಇದು ರಿಪೀಟ್ ಆಗಿದೆನಾ ಅಂತ ಮೊನ್ನೆ ಕ್ವಶನ್ಸ್ ಬಂದಿತ್ತು, ಸೇಮ್ ಕ್ವಶನು. ಅದೇ ರೀತಿ ನೋಡಿ, ದ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇಸ್ ಡೆಡಿಕೇಟೆಡ್ ಟು ವಿಚ್ ಇಂಡಿಯನ್ ಲೀಡರ್ ಅಂತ ಕೊಟ್ಟಿದ್ದಾರೆ. ಏಕತಾ ಪ್ರತಿಮೆಯು ಸ್ಟ್ಯಾಚ್ಯೂ ಆಫ್ ಯುನಿಟಿ ಏನಿದೆ ಯಾವ ಭಾರತೀಯ ನಾಯಕನಿಗೆ ಕೊಡ್ತಾರೆ ಅಂತ. ಯಾರಿಗೆ ಕೊಡ್ತಾರೆ ನೋಡಿ, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯಿ ಪಟೇಲ್. ನೆಕ್ಸ್ಟ್ ಇಲ್ಲಿ 4ನೇದು ಯಾವುದು? ಸುಭಾಷ್ ಚಂದ್ರ ಬೋಸ್ ಅಂತ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಒಂದು ಏನು ಸ್ಟ್ಯಾಚ್ಯೂ ಇದೆ ಅದನ್ನು ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಕರೀತಾರೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ನೋಡಿ, ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಮತ್ತು ಎಷ್ಟು ಹೈಟ್ ಇದೆ ಇದನ್ನು ಕೂಡ ನೀವು ಏನು ಮಾಡಬೇಕು, ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಬೇಕು. ಅದೇ ರೀತಿ ನೋಡಿ, ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಕರೆನ್ಸಿ ಆಫ್ ಜಪಾನ್ ಅಂತ ಕೊಟ್ಟಿದ್ದಾರೆ. ಎನ್ ಕರೆನ್ಸಿ ಇರುತ್ತೆ. ತುಂಬ ಈಸಿ. ಯುವಾನ್ ಎಂಬತಕ್ಕಂಥದ್ದು ಚೀನಾದಿರುತ್ತೆ. ಡಾಲರ್ ಎಂಬತಕ್ಕಂಥದ್ದು ಯಾವುದು? ಎಲ್ರಿಗೂ ಕೂಡ ಗೊತ್ತಿದೆ, ಅಮೇರಿಕಾದು ಅಂತ. ಅದಾದ ಬಳಿಕ ಕೊನೆ ಪ್ರಶ್ನೆ ನೋಡಿ, ಏನಿದೆ ಕೊನೆ ಪ್ರಶ್ನೆ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್ ಅಂತ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಮತ್ತು ತಮಿಳುನಾಡು ಅಂತಿದೆ. ಭಾರತದ ಯಾವ ರಾಜ್ಯವು ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದೆ ಅಂತೇಳಿ ಪ್ರಶ್ನೆ. ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ಒಂದು ಕ್ವಶನ್ಸ್ಗಳ ಒಂದು ಸಂಪೂರ್ಣ PDF ಬೇಕು ಅಂತ ಅಂದರೆ